ಬರ್ರಿ ಪಾಪ, ನಾನು ಏಳತಿ ಬತ್ತಾರೋ ನಮ್ಮ ಪಾಪರು ಅಂತ ನೋಡ್ತಿದ್ದೆ. ಬರ್ರಿ. ರಾಜಕಯ್ಯ, ನಿನ್ನ ಮಗ ಮದ್ವೆ ಆಗಿ ಬಂದವನಿ ಕಡೆ ಬಗ್ಗೆಮ್ಮ ನೋಡೆ, ನನ್ನ ಮಗ ಸೊಸೆ ಹಂಗೆ ಅಂತ ಸೆನಕೈತೆ ಜೋಡಿ. ಸಂಗೀತ ಸಂಗೀತ ಸಂಗೀತನೇ ಕಣೆ, ಸಂಗೀತನ ನನ್ನ ಮಗ ಇಷ್ಟಪಟ್ಟಿದ್ದ. ಅಕ್ಕೆನೆ ಮದ್ವೆ ಆಗ್ಬತ್ನಿ ಕಣಮ್ಮ ಅಂದ. ಕಣಪ್ಪ ಆಗ್ಬಾ ಅಂತ ಹೇಳ್ದೆ. ಸೆನಕೈತಲ್ವೇನೆ ಜೋಡಿ? ಚೆನ್ನಾಗೈತ್ ಕಣ್ ರಾಜಕ್ಕ, ಇಬ್ರಳ್ಗೂ ಜೋಡಿ ಚೆನ್ನಾಗೈತಿ. ಅಕ್ಕೆ ಸಂಗೀತ ಮದ್ವೆ ಆಗಲ್ಲ ನಾನು ಇನ್ನ ಅಂಬಾಳು. ನೋಡು, ಅದಕ್ಕೆ ರಾಜನ್ ಮದ್ವೆ ಆಗಕ್ಕೇನಪ್ಪ ಅಲ್ವೇ? ಮತ್ತೆ ಒಬ್ರನ್ನ ಇಷ್ಟಪಟ್ಟ ಮೇಲೆ ಒಬ್ರು ಮನಸ್ನ ಇಕ್ಕೆಡು ಇನ್ನೊಬ್ರನ್ನ ಅದು ಹೆಂಗೆ ಮದ್ವೆ ಆಗ್ತಾರೆ ಭಾಗ್ಯಮ್ಮ? ಇವಾಗ ಆರತಿ ಬೆಳಗಿ ಒಳಕ್ ಬಿಡ್ತ ಯಾರನ್ನ ಕರೆದು ತಂಗ್ಯಾರಾಗಾರನ ಆರತಿ ಬೆಳಗ್ಸು. ಮಾನ ಮರ್ಯಾದೆ ಏನಾನ ಇದ್ರೆ ಸರಿ, ಇಲ್ಲ ಹೊಡಿ ಮುಂಡಿಗೆ ಬಂದು ನಿಂತ್ಕೊಂಡಿರೋದು ನೋಡು ಅವ್ರ ಮನೆ ಬಾಗ್ಲಕ್ಕ ಅವ್ನು ಮದ್ವೆ ಆಗಿ. ಅಲ್ಲ, ಅಷ್ಟೆಲ್ಲ ಹೇಳಿದ್ರು ನೆನ್ನೆ ತಿರ್ಗಾ ಅವನ ಜೊತೆಗೆ ಓಡೋಗಿ ಮದ್ವೆ ಆಗಿ ಬಂದಿದ್ಯಲ್ಲೇ, ನಿನ್ಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ ಸಂಗೀತ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ರಾಜು ತುಂಬಾನೇ ಇಷ್ಟಪಟ್ಟಿದ್ವಿ. ನನಗೆ ರಾಜನ್ನ ಮರೆತು ಬದುಕ ಶಕ್ತಿ ಇರಲಿಲ್ಲ, ಅದಕ್ಕೆ ಮದುವೆ ಆಗ್ಬಿಟ್ವಿ ಅಮ್ಮ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬೇಕಂತೆ. ನಮ್ಮ ಮಾತು ಮೀರಿ ಹೋಗಿ ಮದುವೆ ಆದಳನ್ನ ನಾನು ಕ್ಷಮಿಸ್ತೀನಿ. ನಾನು ಇರೋವರೆಗೂ ನಿನ್ನ ಮಕ ನೋಡಲ್ಲ, ನಿನ್ನ ಕಣ್ಣೆತ್ತಿ ಸಮೇತ ನೋಡಲ್ವೇ, ನಿನ್ನ ಮಾತಾಡ್ಸಲ್ಲ. ಅದು ಹೆಂಗಿರ್ತೀಯ ಇರು. ಬಿಡಮ್ಮ ಸೆಂಟಮ್ಮ. ನಮ್ಮ ಹುಡುಗನ ಇಷ್ಟಪಟ್ಟಿತ್ತಂತೆ, ನಾವು ಸೇನಕ್ಕೆ ನೋಡ್ಕೊಂತೀವಿ ಬಿಡಮ್ಮ. ಸೇನಕ್ಕಿರನ್ ಬಿಡಮ್ಮ ಎಲ್ಲರೂ. ಸುಮ್ಮನೆ ಯಾಕಮ್ಮ ಸೆಂಟಮ್ಮ, ಸುಮ್ಮನಿಗೆ ಇಷ್ಟಲ್ಲೊಂದು ಮದುವೆ ಮಾಡಿ ಸುಮ್ಮನೆ ಯಾಕೆ ಅನ್ಬೋಸೋದ್ಕಿನ ಇಷ್ಟ ಇರೋರ್ನಾಗಿ ಅವ್ರು ಚೆನ್ನಾಗಿರ್ತಾರೆ. ಸುಮ್ಮನಿರಮ್ಮ ಸೆಂಟಮ್ಮ, ಯಾಕೆ ಬೈತೀಯ? ಅಣ್ಣ, ನಿಮ್ಗೇನ ಇಷ್ಟ ಐತೆ, ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಇಷ್ಟ ಇಲ್ಲ ಕಣಣ್ಣ. ಎಷ್ಟು ಹೇಳಿದ್ವಿ ಗಿಣಿಗೆ ಹೇಳ್ದಂಗೆ ಬೇಡ ಕಣಮ್ಮ ಅಂತ ಹೇಳಿ ಹೋಗಿ ಮದುವೆ ಆಗಿ ಬರ್ಬೇಕಂದ್ರೆ ಹೇಳೋಡಿ. ಮಾನ ಮರ್ಯಾದೆ ಏನನ ಇದ್ದಿದ್ರೆ ಸರಿ. ಯಾವ ದಡಮಯ್ಯ ಆಗಲಿ, ಯಾವ ಅಮ್ಮಯ್ಯ ಆಗಲಿ, ಯಾವ ಅಕ್ಕ ತಂಗಿಯರಾಗಲಿ ಯಾರು ನೀನು ಮಾತಾಡ್ಸಲ್ಲ ಕಣೆ, ಯಾರು ನೀನು ಮಾತಾಡ್ಸಲ್ಲ. ಅಯ್ಯೋ, ಯಾಕೆ ಏನು ಯಾರು ಮಾಡಬಾರ್ದು, ತಪ್ಪೇನು ನಾನು ಮಾಡಿದ್ನ? ನಮ್ಮ ವರ್ಷಿತಕ್ಕನು ಲವ್ ಮಾಡೇ ತಾನೆ ಮದುವೆ ಆಗಿದ್ದು, ದೀಕ್ಷಾನು ಲವ್ ಮಾಡೇ ತಾನೆ ಮದುವೆ ಆಗಿದ್ದು. ಅವರು ನಮಗೆ ಹೇಳಿ ಒಪ್ಸಿ ಮದುವೆ ಆಗಿದ್ದಾರೆ. ಒಪ್ಸಿ ಕಡೆ ಮದುವೆ ಆಗಿರೋದು. ಅವಳು ನಮ್ಮ ವರ್ಷಿತ ಒಳ್ಳೆ ಮನೆಗೆ ಮದುವೆ ಆಗಿದ್ದಾಳೆ. ಅಕ್ಕ ತಂಗಿಯರಿಬ್ರು ಹೊಂದಾಣಿಕೆಯಿಂದನ ಒಂದೇ ಮನೆಗೆ ಚೆನ್ನಾಗಿರ್ತಾರೆ ಅಂತ ಹೇಳಿ ನಾವೇ ಕೊಟ್ಟು ಮದುವೆ ಮಾಡಿದ್ವಿ. ನಾನು ಹೇಳಿದ್ನಲ್ಲ ರಾಜನ್ ಮದುವೆ ಆಗ್ತೀನಿ ಅಂತ ಹೇಳಿ, ನೀವೇ ಒಪ್ಕೊಂಡ್ಲಿಲ್ವಲ್ಲ. ಬಿಡು ಶಾಂತಕಯ್ಯ. ಅಲ್ಲ, ನೀನೊಬ್ಳು ತಾಯಿ ಮಗುಗೆ ಕರ್ಕೊಂಡೋಗಿ ಮದುವೆ ಆಗ್ಬಾ ಅಂತ ಹೇಳಿ ಕಳಿಸಿದ್ಯಲ್ಲ, ಮಾನ ಮರ್ಯಾದೆ ಇಲ್ಲದ್ಲೌಡಿ. ನೀನು ಮಾನ ಮರ್ಯಾದೆ ಬೇಡವಿ ಒಂದು ಸ್ವಲ್ಪನಾದ್ರೂ. ಇಬ್ರು ಜೊತೆ ಮಾಡಿ ಕಳಿಸಿದ್ಯಲ್ಲ, ಮಾನ್ಗೆಟ್ಲೌಡಿ ನೀನು, ಮಾನ್ಗೆಟ್ಲೌಡಿ. ಏನು ಮಾಡೋಣಕ್ಕ, ನನ್ನ ಮಗ ಇಷ್ಟಪಟ್ಟ ಇದ್ನಿ ಅಂತಂದ. ಒಳ್ಳೆ ಹುಡುಗಿ ಅಂತಿಂತರಾಗಿದ್ರೆ ಬೇಡಪ್ಪ ಅಂತ ಹೇಳ್ತಿದ್ದೆ. ಒಳ್ಳೆ ಹುಡುಗಿ ಅಲ್ಲ, ನಮಗೂ ಇಷ್ಟ ಆಯ್ತು ಬಿಡತ್ತ, ಆಗ ಬಂದ್ರು ಬರಲಿ ಅಂತ ಹೇಳಿದ್ವಮ್ಮ ನಾವು. ನೀವು ಹಿಂಗೆ ಹೇಳ್ಬಾರ್ದು, ತಂದೆ ತಾಯಿ ಆದರು. ನಡಿಯಮ್ಮ, ನೀನು ಯಾಕಮ್ಮ ಹಿಂಗೆ ಬಂದಿದ್ಯಾ? ನಡಿ, ನಿಮ್ಮ ಅಪ್ಪ ನಿಮ್ಮಮ್ಮ ಕೇಳೋಣ, ಒಪ್ಸಿ ಮದುವೆ ಮಾಡ್ಕೊಂಬನ ನಡಿಯಮ್ಮ ಅಂತ ಹೇಳಿ 4 ಕಳ್ಳು ಬಿಟ್ಟು ಮನೆ ಕಳ್ಸೋದು ಬಿಟ್ಟು ಹೋಗಿ ಮದುವೆ ಆಗಿ ಬರೋಕೆ ಪಾಪ ಅಂತೇಳಿ ಇಬ್ರನ್ನು ಜೊತೆ ಮಾಡಿ ಕಳಿಸಿದ್ಯಲ್ಲ, ನೀನೊಬ್ಳು ತಾಯಿ. ಇಂಥ ಕೆಲಸ ಯಾವಳು ಮಾಡಲ್ಲ. ಇಷ್ಟಪಟ್ಟು ಮದುವೆ ಆಗ್ಯವ್ರೆ ಬಿಡತ್ತ. ಆದ್ರೂ ಆಗಲಿ ಕಣೆ, ಆಗೈತಿ. ಇವಾಗ ನಾವೇನೇನು ಮಾಡೋಕ್ಕಾಗಲ್ಲ ಭಾಗ್ಯಮ್ಮ. ಈ ಪಾಟಿ ಇವಳನ್ನ ನಾವು ಎಡಗಣ್ಣಾಗೂ ನೋಡಲ್ಲ. ಎಡಗಣ್ಣಾಗೂ ನೋಡಲ್ಲ ಇವಳನ್ನ. ನಾವು ಬಿಸಾಕೊಂಡಿರ್ತೀವಿ, ಮಾತಾಡ್ಸಕ್ ಹೋಗಲ್ಲ. ನನಗೂ ನಿನಗೂ ಸಂಬಂಧನೇ ಇಲ್ಲ ಕಣೆ, ಸಂಬಂಧನೇ ಇಲ್ಲ ಇನ್ಮೇಲೆ. ಹಂಗೆ ಹೇಳ್ಬೇಡ್ರಿ ಅತ್ತೆ, ಸಂಗೀತ ತುಂಬಾ ಬೇಜಾರಾಗ್ತಾಳೆ. ಅತ್ತೆ ನೀನ್ ವಲ್ಸ್ಪಾಯ ನನ್ನ ಅತ್ತೆ ಅಂತ ಕರಿಬೇಡ. ಅತ್ತೆ ಅಂತ ಯಾವಳು ಅತ್ತೆ ನಿನ್ಗೆ? ಅಲ್ಲ ನೋಡ, ಅವನು ಅತ್ತೆ ಅಂತ ಕರಿಯದ. ಅವನಿಗೆ ಒಂದು ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಹಿಂಗೆ ಮಾತಾಡ್ಬೇಡ ಅಮ್ಮ, ಪ್ಲೀಸ್ ಅಮ್ಮ, ನಾನು ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಮ್ಮ, ಪ್ಲೀಸ್ ಅಮ್ಮ. ಕ್ಷಮಿಸ್ತಾರಂತೆ. ನಮ್ಮ ಅಮ್ಮಯ್ಯ ಆ ಪಾಟಿ ಹೇಳ್ತಲ್ಲ, ನಮ್ಮ ಅಮ್ಮಯ್ಯ ಬೇಜಾರು ಮಾಡ್ಕೊಂಬುತ್ತೆ ಅಂತ ನಂಗೆ ಸ್ವಲ್ಪನಾದ್ರೂ ಲೆಕ್ಕ ಹಾಕ್ಲಿಲ್ವಲ್ಲ ನೀನು. ನಮ್ಮ ಅಪ್ಪ ಹೆಂಗೆ, ನಮ್ಮ ಅಪ್ಪನೂ ಹೇಳೈತೆ ಅಂತ ಹೇಳಿ ನಿಮ್ಮ ಅಪ್ಪನ ಮಾತಿಗಾನ ಬೆಲೆ ಕೊಟ್ಟೆ, ನನ್ನ ಮಾತಿಗಂತೂ ಬೆಲೆ ಕೊಡಲಿಲ್ಲ ಅಂದ್ರೆ ಹೋಗ್ಲಿ. ನಿಮ್ಮ ದಡಮಯ್ಯ ಅಲ್ಲಿಂದ ಬಂದೈತೆ, ದಡಮಯ್ಯ ಮಾತಿಗೆ ನಾನು ಬೆಲೆ ಕೊಟ್ಟೇನೆ. ನೀನು ಯಾರ ಮಾತಿಗೂ ಬೆಲೆ ಇಲ್ಲ ಅಂದಮೇಲೆ ನಿಮ್ಗೆ ಯಾಕೆ ನಾವು ಬೆಲೆ ಕೊಡಬೇಕು? ನಿನ್ನ ಯಾಕೆ ನಾವು ಮಾತಾಡಿಸ್ಬೇಕು? ಇನ್ಮೇಲಿಂದ ನಮಗೂ ನಿಮಗೂ ಸಂಬಂಧನೇ ಇಲ್ಲ. ದಡಮಯ್ಯ ಅಂತ ಆಗಲಿ ನಮ್ಮ ಅಕ್ಕಗೆ ಫೋನ್ ಮಾಡೋದು, ಅಕ್ಕ ಇರು ಅಂತ ಹೇಳಿ ಒರ್ಸಿತುಗು ಯಾರಿಗಾನ ಅಂತೇಳು ಫೋನ್ ಮಾಡಿದ್ಯಾ, ಯಾರು ನನ್ನ ಮಾತಾಡ್ಸಿದೀಯ ಅಂದ್ರೆ ಗ್ರಾಚಾರ ನೆಟ್ಗಿರಲ್ಲ, ಯಾರು ಮಾತಾಡ್ಸಲ್ಲ, ಯಾರು ನಿನ್ನ ಮನೆಗೆ ಬರಲ್ಲ ಹೋಗಲ್ಲ. ನೀ ಹೆಂಗೆ ಬಂದಿದ್ಯಾ ಹಂಗೆ ಇಲ್ಲೇ ಇರು, ಸರಿನೇ? ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಪ್ಲೀಸ್ ಕಣಮ್ಮ, ಹಿಂಗೆ ಮಾತಾಡಬೇಡ ಕಣಮ್ಮ. ಮತ್ತೆ ನಮ್ಮ ಮಾತು ಕೇಳ್ದೇನೆ ಕುಂಡ್ರಸ್ಕೊಂಡು ಗಿಣಿಗೆ ಹೇಳ್ದಂಗೆ ಹೇಳಿದ್ವಿ. ಬೇಡ ಕಣಮ್ಮ, ಬೇಡ ಕಣೆ, ನಾ ಬೇಡ ಅಂದಿದ್ದು ಮಾಡಬೇಡ ಕಣೆ ಅಂತ ಎಷ್ಟು ಹೇಳಿದ್ರು ಕೇಳ್ದಂಗೆ ಬಂದು ಆಗಿದೆಯಾ ಅಂದಮೇಲೆ ನಿನ್ನೇನು ಬಾರಮ್ಮ ಅಂತ ಹೇಳಿ ಕರ್ಕೊಂಡೋಗಿ ನಿನ್ನ ಮನೆಗೆ ಬಿಡ್ಕೊಂಬಕ್ಕಾಗುತ್ತೇನೆ? ಯಾರನ ಇವ್ರಿಗೆ ಯಾಕೆ ಮಾನ ಮರ್ಯಾದಿಲ್ಲ? ಆ ಪಾಠ ಯಾರು ಹೇಳಿದ್ರು ಬೇಡ ಅಂತ ಹೇಳಿ ಗನ್ವಾಗ ಇದ್ದಾರೆ ಅಂತಾರೆ ಯಾರನ, ನಮ್ಮನ್ನ ಮಕ್ಕ ಉಗುಳ್ತಾರೆ. ನೀನಂತಾಳನ್ನ ಕರ್ಕೊಂಡೋದ್ರಿ. ಬಾರೆ ಅಕ್ಕ, ಬಾ ಹೋಗೋಣ.
ಸುಮ್ಕಿರಿ ಅಕ್ಕ, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಾನು ಹೇಳ್ತಾನೇ ಇದ್ದೆ, ಇವಳು ಕೇಳ್ತಾನೆ ಇದ್ಲು. ಕತ್ತೆ ಮುಂದೆ ಕಿನ್ನೂರಿ ಬರ್ಸ್ದಂಗೆ ಆಯ್ತು ಅಷ್ಟೇನೆ. ಇವಳಿಗೆ ಎಷ್ಟು ಹೇಳಿದ್ರು ಏನಕ್ಕೆ ಬಂದಂಗೆ ನಾನು ಎಷ್ಟು ಹೇಳ್ದೆ ಗಿಣಿಗೆ ಹೇಳ್ದಂಗೆ ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಎಷ್ಟು ಹೇಳಿದ್ರು ಕೇಳಿಲ್ವಲ್ಲ ನಮ್ಮ ಮಾತ. ಇಲ್ಲ ಹುಡಿನ ಬೀಸಕೊಂಡಿರ್ಬೇಕು. ಥೂ ಹೋಗು, ನನಗೂ ನಿನಗೂ ಸಂಬಂಧನೇ ಇಲ್ಲ ಇನ್ಮೇಲೆ. ನನಗೆ ಮಗಳೇ ಇಲ್ಲ, ನನಗೆ 3 ಹೆಣ್ಮಕ್ಳು ಅನ್ಕೊಂತೀನಿ. 4 ಜನ ಹೆಣ್ಮಕ್ಳು ಅಂತ ನನ್ನ ಇನ್ಮೇಲಿಂದ ನಾನು ಅನ್ಕೊಂಬೋದೇ ಇಲ್ಲ. 3 ಹೆಣ್ಮಕ್ಳು ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. 3 ಹೆಣ್ಮಕ್ಳು ನೋಡ್ಕೊಂಡು ಕರೆದು ಕಳಿಸ್ಕೊಂತ ಇರ್ತೀನಿ. ನನಗಿನ್ನು 3 ಹೆಣ್ಮಕ್ಳು ಅಂತ ಹೇಳ್ತೀನಿ. ಯಾರನ್ನ ಕೇಳಿ 4 ಜನ ಹೆಣ್ಮಕ್ಳು ಅಂತ ಹೇಳ್ತಿದ್ದೆ, ಇನ್ಮೇಲಿಂದ 3 ಹೆಣ್ಮಕ್ಳು ನನಗೆ ಅಂತ ಹೇಳ್ತೀನಿ. ಒಬ್ಳಿಲ್ಲ ಅಲೆ ಸೊತ್ತೋದ್ಲು ಅಂತ ಹೇಳ್ತೀನಿ. ಅಮ್ಮ ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ಅಮ್ಮ ಹಿಂಗೆ ಮಾತಾಡಬೇಡ ಕಣಮ್ಮ. ಬಾಳೆ ಸಂತಮ್ಮ ಬಾ, ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬಾ ಹೋಗೋಣ. ಬಿಡಮ್ಮ ಸಂಗೀತ, ನಿಮ್ಮ ಅಮ್ಮಗೆ ಸಿಟ್ಟಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ಸುಮ್ಕಿರು, ಅವಳು ಬೇಡ. ಅಲ್ಲ ನೋಡು, ನಮ್ಮ ಅಕ್ಕ ಇರಲ್ಲನ ಗನ್ವ ಲವ್ ಮಾಡಿ ಮದುವೆ ಆಗಿದ್ದಾರೆ. ನಮ್ಮ ದೇಶನೂ ಲವ್ ಮಾಡಿ ಮದುವೆ ಆಗಿರೋದು. ಯಾರನ್ನೂ ಏನು ಅನ್ನಿಲ್ಲ ನಮ್ಮಮ್ಮ. ನನಗೆ ಮಾತ್ರ ಹಿಂಗೆ ಹೇಳು ಹೋಗ್ತೈತೆ. ಏನು ನಾನೇನಂತ ದೊಡ್ಡ ತಪ್ಪು ಮಾಡಿದ್ನ? ಸುಮ್ಮನಿರಮ್ಮ, ಬೇಡ, ಸಿಟ್ಟು ಎಂತರ್ಗೂ ಮಾತಾಡ್ತಾರೆ. ಸುಮ್ಮನಿರು, ಒಳಕ್ಕೆ ಹೋಗ್ಬೇಡ. ನಾವೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ. ಸುಮ್ಮನೆ ಸಂಗೀತ, ನಾನು ನಿಮ್ಮಮ್ಮಗೆ ನನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಿಮ್ಮಮ್ಮ ನಿನಗೆ ಎಷ್ಟು ಪ್ರೀತಿ ಕೊಡೋಲ್ಲ ಅಷ್ಟು ಪ್ರೀತಿ ಕೊಟ್ಟು ನಾನು ಚೆನ್ನಾಗಿ ನೋಡ್ಕೊಂತೀನಿ. ಸುಮ್ಕಿರಮ್ಮ, ಅಳಬೇಡ, ಸುಮ್ಕಿರ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನೋಡಿ ಶಾಂತಕಯ್ಯ, ಹಿಂಗೆ ಹೇಳತ್ತು. ಅದೀಕ್ಷನೂ ಪಾಪ ಲವ್ ಮಾಡಿ ಮದುವೆ ಆಗಿರೋದು. ಏನು ಮಾಡೋಕ್ಕಾಗುತ್ತೆ ರಜಕಯ್ಯ? ಪಾಪ ಅವಳು ಇಷ್ಟಪಟ್ಟವಳೆ, ಆಗ್ಯವಳೆ, ಇವಳೇನ ಅಂತ ತಪ್ಪು ಮಾಡ್ಯವಳೆ. ಸುಮ್ಕಿರ್ದು ಸಂಗೀತ, ಬೇಜಾರಾಗ್ಬೇಡ, ಸುಮ್ಮನಿರು. ಇವಾಗ ಸಿಟ್ಟಿಗೆ 1-2 ದಿನ ಮಾತಾಡ್ತಾರೆ. ಆಮೇಲೆ ನಿಮ್ಮ ಅಮ್ಮನೇ ಚೆನ್ನಾಗಿ ಆಗುತ್ತೆ. ಸುಮ್ಕಿರು. ನಿಮ್ಮ ಅಮ್ಮನೇ ಮಾತಾಡ್ಸುತ್ತೆ. ಆಮೇಲೆ 1-2 ದಿನ ಸಿಟ್ಟು ಕಡಿಮೆ ಆದಮೇಲೆ ಅವರೇ ಮಾತಾಡಿಸ್ತಾರೆ. ಸುಮ್ಕಿರಮ್ಮ ಸಂಗೀತ, ಸುಮ್ಮನಿರು. ಅಳಬೇಡ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ಸುಮ್ಕಿರು. ಇಲ್ಲಡಪ್ಪ ರಾಜು, ನೀನು ಚೆನ್ನಾಗಿ ನೋಡ್ಕ. ಸಂಗೀತನ ಕಟ್ಕೊಂಡು ಗಂಡ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ಯಾತವ್ರ ಮನೇನು ನೆನಪಾಗಲ್ಲ ಹೆಣ್ಮಕ್ಳಿಗೆ. ಕಟ್ಕೊಂಡಿರೋ ಗಂಡ ನ್ಯಾವೇದನ ಆಗಬೇಕು ಫಸ್ಟು. ನೀನು ಚೆನ್ನಾಗಿ ನೋಡ್ಕೊಳಪ್ಪ. ನಾನು ಚೆನ್ನಾಗಿ ನೋಡ್ಕೊಂತೀನಿ. ಸಂಗೀತನ ಲವ್ ಮಾಡಿ ಮದುವೆ ಆಗಿದ್ದೀನಿ ಅಂತ ಅಂದರೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ಅವಳನ್ನ. ಹೌದು ರಾಜು, ನೋಡು ನಮ್ಮಮ್ಮ ಹೆಂಗೆ ಹೇಳಿದ್ರು. ನನಗೆ 3ನೇ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತೀನಿ ಎಲ್ಲರ ಹತ್ರನೂ ಅಂತ ಹೇಳ್ತಾ ಇದ್ದಾರಲ್ಲ. ನನಗೆ ನೀನೇ ರಾಜು ಇನ್ಮೇಲಿಂದ ಎಲ್ಲನ. ನೋಡು ನಮ್ಮಮ್ಮ ಹೆಂಗೆ ಹೇಳೋಗ್ಬಿಟ್ರು. ಸಂಗೀತ ಪ್ಲೀಸ್, ನೀನು ಬೇಜಾರಾಗ್ಬೇಡ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಿನಗೆ ಒಂದು ಸ್ವಲ್ಪನೂ ಮನಸ್ಸಿಗೆ ನೋವು ಆಗಬಾರ್ದು, ಆ ಥರ ನಾನು ನಿನ್ನ ನೋಡ್ಕೊಂತೀನಿ. ನಾನು ನಿನಗೆ ಬೇಜಾರು ಮಾಡಲ್ಲ ಯಾವುದೇ ಕಾರಣಕ್ಕೂ. ನಿಮ್ಮಪ್ಪ ನಿಮ್ಮ ಅಮ್ಮನ ಮರೆತು ನೀನು ಇಲ್ಲಿ ಖುಷಿಯಾಗಿ ಚೆನ್ನಾಗಿರಬೇಕು. ಅವ್ರ ಬಗ್ಗೆ ನೀನು ಚಿಂತೆನೆ ಮಾಡಬಾರ್ದು. ಇಲ್ಲೆಲ್ಲ ನೀನು ಚೆನ್ನಾಗಿದ್ದರೆ ನಿಮ್ಮಪ್ಪ ನಿಮ್ಮ ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡಲ್ಲ, ಸರಿನಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಕಣಪ್ಪ, ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅವಳಿಗೆ ತವ್ರ ಮನೆ ನೆನಪಾಗಲ್ಲ. ಫಸ್ಟು ನೀನು ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಹೆಂಗೆ ಬೈದೋದ್ರು. ನನಗೂ ನಿನಗೂ ಸಂಬಂಧ ಇಲ್ಲ ಇನ್ಮೇಲೆ. ನನಗೆ ಮಗಳು ಸತ್ತೋದ್ಲು ಅಂತ ತಿಳ್ಕೊತೀನಿ. ನನಗೆ ಮಗಳಿಲ್ಲ, 3ನೇ ಮಗಳು ಅಂತ ಹೇಳ್ತೀನಿ. ನನಗೆ ಇನ್ಮೇಲಿಂದ 4 ಜನ ಹೆಣ್ಮಕ್ಳು ಅಂತ ಹೇಳಲ್ಲ, 3 ಜನ ಹೆಣ್ಮಕ್ಳು ಅಂತ ಹೇಳ್ತೀನಿ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ನಮ್ಮಮ್ಮ. ಏನು ಮಾಡಲಿ, ನಾನು ಇಷ್ಟಪಟ್ಟಿದ್ದೆ ಆದರೆ ನನಗೆ ರಾಜನ್ ಬಿಟ್ಟು ಬದುಕೋ ಶಕ್ತಿ ಇರಲಿಲ್ಲ. ಅದಕ್ಕೆ ನಾನು ಮದುವೆ ಆದೆ. ಯಾರೇನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಇಷ್ಟಪಟ್ಟವನ್ನೇ ಆಗಬೇಕು ಅಂತ. ನಮ್ಮ ಅಕ್ಕನೂ ಇಷ್ಟಪಟ್ಟಿರೋನ್ನೇ ಆಗ್ಬಿಟ್ಲು. ನಮ್ಮ ವರ್ಷಿತಕ್ಕ ನಮ್ಮ ದೀಕ್ಷಾನು ಲವ್ ಮಾಡೇ ತಾನೇ ಮದುವೆ ಆಗಿದ್ದು. ಆದರೂ ನಮ್ಮಮ್ಮ ಅವ್ರನ್ನೆಲ್ಲ ಒಂದು ಮಾತು ಬೈಲಿಲ್ಲ. ನನಗೆ ಯಾಕೆ ಹಿಂಗೆ ಹೇಳೋಯ್ತು ನಮ್ಮಮ್ಮ? ನನಗೆ ಯಾಕೆ ಹಿಂಗೆ ಬೈತೈತೆ? ಅವ್ರಿಗೇನು ಹೇಳಿಲ್ವಲ್ಲ, ಅವ್ರು ಒಂದು ಸ್ವಲ್ಪ ಹಠ ಮಾಡಿದ್ಕೆ ಸುಮ್ಮನೆ ಆಗ್ಬಿಡ್ತು. ಆದರೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಹೇಳೋಗ್ಬಿಡ್ತಲ್ಲ ನಮ್ಮಮ್ಮ. ನನಗಂತೂ ತುಂಬ ಬೇಜಾರು. ರಾಜು ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಮ್ಮಮ್ಮರ ಮೇಲೆ ನಮ್ಮಮ್ಮನ ಪ್ರೀತಿ ನನಗೆ ಸಿಗಲ್ಲ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕರ ಪ್ರೀತಿ ಎಲ್ಲ ನನಗೆ ಸಿಗಲ್ಲ. ಏನು ಮಾಡೋದು? ಇಷ್ಟಪಟ್ಟು ಆಗಿದ್ದೀನಿ ಅಂದಮೇಲೆ ಏನೋ ಬಂದ್ರೂ ಅನುಭವಿಸ್ಕೊಂಡು ಹೋಗಬೇಕು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.